ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದದೀಪ ಚಾನಲ್. ಫ್ರೆಂಡ್ಸ್, ಇದು ಗಣೇಶನ ಹಬ್ಬದ ದಿನದ ವಿಡಿಯೋ ಹೌದು. ಫಸ್ಟ್ ಡೇ ವಿಡಿಯೋನೇ ಹೌದು. ಇದು ಫಸ್ಟ್ ಡೇ ನೋಡೋದಕ್ಕೆ ಹೋಗಿದ್ವಿ ಮಕ್ಕಳು ಮತ್ತು ನಾನು ಮತ್ತು ನನ್ನ ಹಸ್ಬೆಂಡ್ 3-4 ಜನನೂ ಹೋಗಿದ್ವಿ. ನೈಟ್ ಟೈಮ್ ತುಂಬ ಚೆನ್ನಾಗಿತ್ತು. ವೆರೈಟಿ ಗಣೇಶನ ಕುಂದಿಸಿದ KGF ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಯಾವ ರೀತಿ ಫಸ್ಟ್ ಒಂದೊಂದಾಗಿ ನೋಡ್ಕೊಂಡು ಹೋಗಿದ್ದು ಆ ಥರ ನಾನು ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ಲಾಸ್ಟಲ್ಲಿ ತುಂಬ ವೆರೈಟಿ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಬಟ್ ನಾನು ನನ್ನ ನಾಲೆಡ್ಜ್ಗೆ ತಕ್ಕಂಗೆ ನಾನು ಕೆಲವೊಂದು ನಮ್ಮ ಕಡೆ ನಾನು ನೋಡಿಲ್ಲ. ಅಷ್ಟು ಡೆಕೋರೇಷನ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಫಸ್ಟ್ ಬಂದಾಗ ನಾನು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಫಸ್ಟ್ನೇ ವೀಡಿಯೋ ಮಾಡಲಿಲ್ಲ. ಸೆಕೆಂಡಲ್ಲಿ ಹೋದಾಗ ಇದೇ ಗಣೇಶ ಸೆಕೆಂಡ್ ಟೈಮ್ ಅಂದರೆ ಫಸ್ಟ್ ಆದಾಗ ಸೆಕೆಂಡ್ ಇದೇ ಗಣೇಶನೇ ನೋಡಿದ್ದು. ತುಂಬ ಲೈಕ್ ಅನ್ನಿಸ್ತು, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿರೋ ವೀಡಿಯೋ ಹೌದು. ಆಲ್ರೆಡಿ ನಾವು ಗಣೇಶ ನೋಡೋಕೆ ಹೋಗ್ಬೇಕಾದ್ರೆ 9:30 ಮೇಲೆ ಆಗಿತ್ತು ಟೈಮ್. ನಮ್ಮ ಮನೆ ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು. ಸೊ ಹಂಗಾಗಿ ಆದರೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಮಕ್ಕಳನ್ನ ನಿಲ್ಲಿಸ್ಕೊಂಡು ನಮ್ಮ ಮನೆಯವ್ರು ಫೋಟೋ ತೆಗಿತಾಯಿದ್ರು. ನನಗೆ ನೋಡಿದ್ಮೇಲೆ ವೀಡಿಯೋ ಮಾಡಬೇಕಂತ ಒಳಗೆ ಹೋದ್ಮೇಲೆ ಅನ್ನಿಸ್ತು. ಸೊ ಹಂಗಾಗಿ ಹೊರಗಡೆ ಬರ್ತಿರೋದನ್ನೆಲ್ಲ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರ ಮಕ್ಕಳದ್ದು ಫೋಟೋ ತೆಗಿತಾಯಿದ್ರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ನಾನು ನಿಮಗೂ ಕೂಡ ನೋಡಿದಾಗ ನೆಕ್ಸ್ಟ್ ಇಯರ್ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರ್ಬೋದು ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಗಣೇಶನ ಬಿಟ್ಬಿಟ್ಟು ಸೈಡಲ್ಲಾಗಲಿ ತುಂಬ ಚೆನ್ನಾಗಿ ಮಾಡಿದರು. ನೀವೇ ನೋಡಿ, ವೀಡಿಯೋನ ಕೊನೆಯವರೆಗೂ ನೋಡಿ. ಯಾಕಂದರೆ ಫಸ್ಟಿಂದ ತೋರಿಸೋದ್ರಿಂದ ಫಸ್ಟ್ ಆ ವೀಡಿಯೋಸ್ ಎಲ್ಲ ನಾನು ಲಾಸ್ಟಲ್ಲಿ ಹಾಕಿದ್ದೆ. ನಾನು ಹೆಂಗೆ ನೋಡ್ಕೊಂಡು ಬಂದಿದ್ದೀನೋ ಆ ಇದರಲ್ಲೇ ನಾನು ವೀಡಿಯೋಸ್ ಹಾಕ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಯಾಕಂದರೆ ನಾನು ನಮ್ಮದು ಕೊಟ್ಟೂರು ಹೌದು, ಹೊಸಪೇಟೆ ವಿಜಯನಗರ ಜಿಲ್ಲೆ ಅಂತ ಕೇಳಿರ್ತೀರಲ್ವ. ಸೊ ಅಲ್ಲಿ ನಾನು ನೋಡಿದ ಮಟ್ಟಿಗೆ ಹಿಂದೂ ಮಹಾಗಣಪ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ನೋಡಿದ್ದೆ. ಅಂದರೆ ಈ ಡೆಕೋರೇಷನ್ ಎಲ್ಲ ಇಷ್ಟೊಂದು ಆಡಂಬರ ನಾನು ನೋಡಿದ್ದು ನನಗೆ ನೆನಪಿಲ್ಲ. ಬಟ್ ಇರ್ಬೋದು, ಬಟ್ ನನಗೆ ನೆನಪಿಲ್ಲ. KGF ಬಂದಮೇಲೆ ಇಲ್ಲಿ ನಾನು ಬಂದು 4 ವರ್ಷ ಆದ್ರೂ ಇದೇ ಫಸ್ಟ್ ಟೈಮ್ ನಾನು ಕೂಡ ವಿಸಿಟ್ ಕೊಟ್ಟಿದ್ದು. ತುಂಬ ಚೆನ್ನಾಗಿತ್ತು. ನಾನೆಲ್ಲ ನಾರ್ಮಲ್ ಆಗಿರ್ಬೋದು, ಯಾವುದಾದ್ರೂ ಒಂದು ಗಣೇಶನ ತುಂಬ ಅದ್ದೂರಿಯಾಗಿ ಮಾಡಿರ್ಬೋದು ಡೆಕೋರೇಷನ್ ಮಾಡಿಬಿಟ್ಟು ಅಂತ ತಿಳ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಅದು ಸೆಕೆಂಡ್ ಒನ್ ಆಯಿತು. ಈಗ ಹೋಗ್ತಿದ್ದು 3ನೇ ಗಣೇಶ ಹೌದು. ತುಂಬ ನಿಜವಾಗ್ಲೂ ಹತ್ರದಿಂದ ಹೋದಾಗಲೇ ಗೊತ್ತಾಗ್ತಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಆಗಲಿ, ಎಷ್ಟು ಖರ್ಚು ಮಾಡಿ ಎಷ್ಟು ಒಗ್ಗಟ್ಟಿಂದ. ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಮಕ್ಕಳಂತೂ ನನ್ನ ಮಗಳು 8:30ಗೆ ಮಲಗಿಬಿಡ್ತಾಳೆ. ಒಂದು 8:30-8ಗೆ ಮಲಗಿಬಿಡ್ತಾಳೆ. ಟೈಮ್ ಫಿಕ್ಸ್ ಅವಳದು. ಅವತ್ತು ಆ ರಾತ್ರಿ 11 ಗಂಟೆ ಆಗಲಿ ಇನ್ನೂ ಗಣೇಶ ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಉತ್ಸಾಹದಿಂದ ನೋಡ್ತಿದ್ರು ಮಕ್ಕಳು. ತುಂಬ ಚೆನ್ನಾಗಿತ್ತು. ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಇನ್ನೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಲ್ಲಿ ವೆರೈಟಿ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಗಣೇಶನ ಮೂರ್ತಿಗಳು ತುಂಬ ಡಿಫ್ರೆಂಟಾಗಿ, ಅದ್ರ ಜೊತೆಗೆ ಡೆಕೋರೇಷನ್ ಕೂಡ ತುಂಬ ಖರ್ಚು ಮಾಡಿಯೇ ಮಾಡಿರ್ಬೋದು ಅಂದ್ಕೊಳ್ತೀನಿ. ಅಷ್ಟು ಚೆನ್ನಾಗಿ ಮಾಡಿದರು. ಬೇರೆ ಹಬ್ಬಗಳಲ್ಲೆಲ್ಲ ಇಲ್ಲಿ ಸ್ವಲ್ಪ ಕಡಿಮೆನೇ KGF ಮಾಡೋದು. ಬಟ್ ಗಣೇಶನ ಹಬ್ಬನೂ ಕೂಡ ನಾರ್ಮಲಾಗಿ ಮಾಡಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಮೇಲೆ ತುಂಬ ಅಂದರೆ ತುಂಬ ವೆರೈಟಿಯಾಗಿ ಕುಂದಿರ್ಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನನಗೆ ಒಂದು ಗಣೇಶ ನೋಡಿದ್ದಾದಮೇಲೆ ವೀಡಿಯೋ ಮಾಡೋ ಪ್ಲ್ಯಾನ್ ನನಗಿರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನೋಡಿದ್ಮೇಲೆ ಡಿಫ್ರೆಂಟಾಗಿ ಚೆನ್ನಾಗಿದೆ, ವ್ಯೂವರ್ಸ್ ಕೂಡ ನೋಡಲಿ. ಮತ್ತು ಕೆಲವೊಬ್ಬರು ನೆಕ್ಸ್ಟ್ ಇಯರ್ ಏನಾರು ಮಾಡ್ತಿರ್ತಾರಲ್ಲ, ಅಂದರೆ ಒಂದು ಓಣಿಯಲ್ಲಿ ಎಲ್ಲ ಮಾತ್ರಕೊಂಡು ಹಂಚಿಕೆ ಅಂತ ಏನು ಹಾಕ್ತಾರಲ್ಲ, ಅಂದರೆ ಶೇರ್ ಹಾಕ್ಕೊಂಡು ಅಮೌಂಟೆಲ್ಲ ಶೇರ್ ಹಾಕ್ಬಿಟ್ಟು ಕುಂದಿರ್ತಾರಲ್ಲ, ಆ ಥರ ಐಡಿಯಾ ಬಂದವ್ರಿಗೆ ಕೆಲವೊಬ್ಬರಿಗೆ ಐಡಿಯಾ ಬರುತ್ತೆ ನೆಕ್ಸ್ಟ್ ಇಯರ್ ನಾವು ಕೂಡ ಈ ಥರ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಊರಿಗೆ ಹೋಗಿರೋದ್ರಿಂದ ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, ಇನ್ನೂ ಡಿಫ್ರೆಂಟ್ ಆಗಿದೆ. ಸೊ ಹಂಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಯಾವ ರೀತಿ KGF ಕೂಡ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಮಕ್ಕಳು ಕೂಡ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಎಲ್ಲ ಕುಂದಿಸಿದ್ರು. ನೆಕ್ಸ್ಟು ಅದನ್ನೆಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಿದ್ದೆ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಇದು ಮಾಡಿಕೊಂಡೆ ನೋಡಿಕೊಂಡು. ಮತ್ತು ಮಕ್ಕಳನ್ನ ಫೋಟೋ ತೆಗಿಯೋದಾಗಲಿ ಅದೆಲ್ಲ ನಮ್ಮ ಮನೆಯವ್ರು ನೋಡ್ಕೊಳ್ತಾ ಇದ್ದರು. ಮಕ್ಳಿಗೆ ಸಾಕು ಹೋಗೋಣ ಅಂತ ಕೇಳಿದ್ರೆ, ಯಾಕಂದರೆ ನೈಟ್ ಆಗಿತ್ತಲ್ವ, ಸ್ವಲ್ಪ ನಿದ್ದೆ ಮಾಡಿಬಿಡ್ತಾರೆ ಗಾಡಿಯಲ್ಲಿ ಬಂದಿರೋದ್ರಿಂದ, ಚಳಿ ಬೇರೆ ಆಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಮಕ್ಕಳು ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಟ್ರು. ಇದು ಬಂದುಬಿಟ್ಟು ನೆಕ್ಸ್ಟು ಹೋಗ್ಬಿಡೋಣ ಅಂದ್ಕೊಂಡಿದ್ವಿ. ಮನೆ ಇಲ್ಲೊಂದು ಚೆನ್ನಾಗಿದೆ, ಅಲ್ಲಿ ಎರಡು ಒಂದೇ ಹತ್ತತ್ರನೇ
ಒಂದೇ ಕಡೆನೇ ವೆಂಕಟೇಶ್ವರ ದೇವಸ್ಥಾನ ಅಂತಿದೆ KGF ಅಲ್ಲೇ, ಅಲ್ಲೇ 2 ಗಣೇಶನ ಅಲ್ಲೇ ಕುಂದಿಸಿದ್ರು. ಅಲ್ಲಿ ನನಗನ್ಸಿದ ಮಟ್ಟಿಗೆ ಕಾಂಪಿಟೇಷನ್ ಇತ್ತು ಅನಿಸುತ್ತೆ. ಸೊ ಅಲ್ಲಿ ಇಲ್ಲಿಗಿಂತ ಅಲ್ಲಿ ವೆರೈಟಿಯಾಗಿ ಚೆನ್ನಾಗಿತ್ತು, ಅಲ್ಲಿ ಒಂಥರ ಚೆನ್ನಾಗಿತ್ತು, ಇಲ್ಲಿ ಒಂಥರ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಜನಗಳು ಅಡ್ಡ ಇದ್ದಾರೆ ಅಷ್ಟೇ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆಮೇಲೆ ನಾನು ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ತುಂಬ ಜನ ವೀಡಿಯೋ ಕೂಡ ಮಾಡ್ಕೊಳ್ತಾಯಿದ್ರು, ನನ್ನ ಜೊತೆಗೆ ನಾನು ಕೂಡ ಮಾಡ್ಕೊಳ್ತಾಯಿದ್ದೆ. ಜನ ಜಾಸ್ತಿ ಇರೋದ್ರಿಂದ ನಾವು 9:30 ಮೇಲೆ ಹೋಗಿರೋದ್ರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತಂಗೆ ಆಯಿತು. ಇಲ್ಲಾಂದ್ರೆ ಯಾಕಂದರೆ ಫುಲ್ ರಶ್ ಅಲ್ವಾ, ಸೊ ಹಂಗಾಗ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅದು ಫಸ್ಟ್ ಡೇ ಅಲ್ವಾ, ಸೊ ಫುಲ್ಲು ರಶ್ ಎಲ್ಲರೂ ನೋಡೋಕ್ಕೆ ಬಂದಿರ್ತಾರೆ. ಬಟ್ 9:30 10 ಅಂದರೆ 10:30 ಆಲ್ರೆಡಿ ಕ್ಲೋಸ್ ಮಾಡ್ತಾರಲ್ವ, ಅಂದರೆ ಕ್ಲೋಸ್ ಅಂದರೆ ಏನು, ದೀಪ ಎಲ್ಲ ಅಣಿಸಿರ್ತಾರೆ ಅಂದ್ಕೊಳ್ತೀನಿ, ಕೆಲವರು ಕ್ಲೋಸ್ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು ಅಂತ ಡಿಫ್ರೆಂಟ್. ನಾನು ಇದೆಲ್ಲ ನೋಡಿರಲಿಲ್ಲ. ನೋಡಿ ಇಲ್ಲೆಲ್ಲ ಮೂರ್ತಿ ಕುಂದಿಸಿದಾರಲ್ವ, ಈ ಥರ ನಾನು ಕೊಟ್ಟೂರಲ್ಲಿ ಸ್ವಲ್ಪ ಗಣೇಶನೆಲ್ಲ ನೋಡೋಕೆ ಹೋಗ್ತಿದ್ವಿ PG ಯಲ್ಲಿರಬೇಕಾದ್ರೆ, ಬಟ್ ಇದೆಲ್ಲ ನಾನು ನೋಡಿರಲಿಲ್ಲ ಇಷ್ಟು ಡಿಫ್ರೆಂಟಾಗಿ. ಸೊ ಹಂಗಾಗಿ ನನಗೆ ಸ್ಪೆಷಲ್ ಅನಿಸ್ತು. ನಿಮಗೂ ಕೂಡ ನೋಡಿದ್ರೆ ನಿಮ್ಮ ನೋಡಿರ್ತೀರ, ಕೆಲವು ಕಡೆ ನೋಡಿರಲ್ಲ, ನೋಡದೆ ಇರೋರಿಗೆ ಸ್ಪೆಷಲ್ ಅನಿಸಿರ್ಬೋದು. ಸ್ಪೆಷಲ್ ಅನಿಸಿದವರು ಕಮೆಂಟ್ ಮಾಡಿ. ನೆಕ್ಸ್ಟ್ ನೀವು ಕೂಡ ಈ ಥರ ಒಂದು ಚೇಂಜಸ್ ಮಾಡ್ಕೊಳ್ಳಿ. ಪ್ರತಿ ಸರಿನೂ ಒಂಥರ ಕುಂದಿಸ್ತಿರ್ತೀವಲ್ವ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದಾದರೆ ಕೆಲವೊಂದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದ್ವಿ, ಅದೇ ಪಕ್ಕದಲ್ಲೇ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು ನೋಡಿ, ಒಂದೇ ಪಕ್ಕದಲ್ಲಿ ಇದ್ದಾವೆ, ಅಂದರೆ ತುಂಬ ಡಿಫ್ರೆನ್ಸ್ ಕೂಡ ಇರಲಿಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಕಾಂಪಿಟೇಷನ್ ಅನಿಸುತ್ತೆ. ನೋಡಿ ಎಷ್ಟು ವೆರೈಟಿ ಕುಂದಿಸಿದ್ದಾರೆ ನೋಡಿ, ಎಷ್ಟು ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಮೇಲೆ ಗಣೇಶನ ಮೇಲೆ ಶಿವ ಪಾರ್ವತಿ ಮೂರ್ತಿ ಆಗಲಿ, ತುಂಬ ವೆರೈಟಿ ನಿಜವಾಗ್ಲೂ ಅದು ವೀಡಿಯೋ ಮಾಡಬೇಕಾದ್ರೆ ನನಗೆ ವೀಡಿಯೋ ಮಾಡಲ ಅಥವಾ ಅದನ್ನು ನೋಡಲ ಅನ್ನಷ್ಟು ತುಂಬ ಎಕ್ಸಾಕ್ಟಾಗಿ ನೋಡ್ತಿದ್ದೆ. ನನಗೆ ಯಾಕಂದರೆ ನಿಮಗೆಲ್ಲ ಯಾಕಿಷ್ಟು ಎಮೋಷ್ನಲ್ ಆಗಿ ಅಥವಾ ನೋಡೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ರೆ ಅಂತ ಅಂದ್ಕೋಬೋದು ನೀವು. ಇಲ್ಲ, ನಾನು ಹೇಳ್ತಿರೋದು ನಿಜ. ಇಷ್ಟು ಡೆಕೋರೇಷನಲ್ಲಿ ಇಷ್ಟು ಖರ್ಚು ಮಾಡಿಬಿಟ್ಟು ಇಷ್ಟೊಂದು ವೆರೈಟಿಯಾಗಿ ನಾನು ನೋಡಿದ್ರೆ ಇದೇ ಫಸ್ಟ್. ಹೌದು, ಈ KGF ಅಲ್ಲಿದ್ದರೂ ಕೂಡ ನಾನು ಅಷ್ಟು ನೋಡೋಕೆ ಹೋಗ್ತಿರ್ಲಿಲ್ಲ. ಬಟ್ ಈ ಸರಿ ಮಕ್ಕಳು ಸ್ವಲ್ಪ ದೊಡ್ಡರಾಗಿರೋದ್ರಿಂದ ಮಕ್ಕಳು ತುಂಬ ಬೆಳಗ್ಗೆಯಿಂದನೇ ಕಾಯ್ತಾಯಿದ್ರು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನೋಡೋದಕ್ಕೆ ಚಾನ್ಸ್ ಸಿಕ್ತು. ಹಂಗಾಗಿ ನನಗೆ ತುಂಬ ಇಷ್ಟೊಂದು ಇರುತ್ತೆ ಅಂತ ಕೂಡ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನೆಕ್ಸ್ಟ್ ಇಲ್ಲೊಂದು ಗಣೇಶ ನೋಡಿದ್ರೆ ನಂದು ಬಂದ್ವಿ. ಇಲ್ಲಿ ಸ್ವೀಟ್ ಕೂಡ ಕೊಟ್ಟರು, ತುಂಬ ಖುಷಿ ಆಯಿತು. ಜಿಲೇಬಿ ಕೊಟ್ಟರು, ಹೋದವರಿಗೆಲ್ಲ ಸ್ವೀಟ್ ಅದನ್ನೇ ಕೊಡ್ತಾಯಿದ್ರು, ನಮಗೂ ಕೂಡ ಕೊಟ್ಟರು. ಇಲ್ಲಿ ಕೂಡ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ದೂರದಿಂದ ನೋಡಿದಾಗ ನಮ್ಮ ಮನೆಯವ್ರು ಕೆಲವು ಗಣೇಶನ ಅಲ್ಲಿರಂಗೆ ಇಲ್ಲಿ ಇರ್ಬೋದು ಅಂತ ಹೇಳ್ತಾಯಿದ್ರು. ನಮ್ಮ ಮಕ್ಕಳು ಕೇಳದೆ ಇರೋದಕ್ಕೆ ನಮ್ಮ ಮತ್ತೆ ಎಲ್ಲ ಹತ್ರದಿಂದ ಹೋಗಿ ನೋಡಿದಾಗ ಅವರು ಕೂಡ ತುಂಬ ಚೆನ್ನಾಗಿದೆ, ವೆರೈಟಿಯಾಗಿ ಇಟ್ಟಿದ್ದಾರಲ್ವ ಅಂತೇಳಿ ನೀಟಾಗಿ ನಾನೇ ವೀಡಿಯೋ ಮಾಡಿದೆ. ನೋಡಿರಿ, ಮೇಲ್ಗಡೆಯಿಂದ ಕೆಳಗಡೆ ಎಲ್ಲ ಸೈಡಿಗೆಲ್ಲ ವೀಡಿಯೋ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಬರ್ತಿದೆ, ಚೆನ್ನಾಗಿದೆ ಅನಿಸುತ್ತೆ. ಸೂಪರ್ ಇದೆ ಅನಿಸುತ್ತಲ್ವ. ನೋಡಿ ನೀವು ಕೂಡ ಸೂಪರಾಗಿದೆ, ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೆಕ್ಸ್ಟ್ ತುಂಬ ದೊಡ್ಡ ಗುಂಪಾಗಿ ಅಮೌಂಟೆಲ್ಲ ಶೇರ್ ಮಾಡ್ಕೊಂಡು ಈ ಥರ ಕುಂದಿಸಿದ್ರು ಕೂಡ ಒಂಥರ ವೆರೈಟಿಯಾಗಿರುತ್ತೆ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಇಷ್ಟ ಆಯಿತು. ಇಲ್ಲಿ ಈ ಗಣೇಶ ಒಂದಕ್ಕಿಂತ ಯಾವುದು ಒಂದೇ ಅಂತ ಹೇಳೋದಕ್ಕಾಗಲ್ಲ, ಒಂದೊಂದು ಡಿಫ್ರೆಂಟಾಗಿ ಕುಂದಿರ್ಸಿದ್ರು. ತುಂಬ ಲೈಕ್ ಆಯ್ತು ನನಗೂ. ಸೊ ಹಂಗಾಗಿ ಮಕ್ಕಳು ಕೂಡ ಕೆಲವೊಂದು ಗಣೇಶನ ಕಡೆ ಫೋಟೋಸ್ ಕೂಡ ತಗೊಂಡ್ರು. ನಾನು ಕೂಡ ತಗೊಂಡೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ತಗೊಂಡ್ವಿ, ಆಮೇಲೆ ನಾನು ಫೋಟೋ ತಗೊಳೋದಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ಮಾಡ್ತಿದ್ದೆ. ಮಕ್ಳಿಗೆ ಕೂಡ ಟೈಮ್ ಆಗಿರೋದ್ರಿಂದ ನಿದ್ದೆ ಮಾಡಬೇಕಂತಿದ್ರು, ಆಕಳಿಸ್ತಾಯಿದ್ರು. ಹೋಗೋಣ ಅಂತ ಕೇಳಿದ್ರೆ ಮತ್ತೆ ಕೂಡ ಇಲ್ಲ, ಇನ್ನೂ ನೋಡೋಣ ಅಂತಿದ್ರು ನಮ್ಮ ಮನೆಯವರು. ಇಲ್ಲ, ನಿದ್ದೆ ಮಾಡಿಬಿಟ್ರೆ ಇಬ್ಬರನ್ನ ಕರ್ಕೊಂಡು ಹೋಗೋದು ಕೂಡ ಕಷ್ಟ ಆಗುತ್ತೆ, ಮತ್ತು ಚಳಿ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾನು ಮತ್ತೆ ನೆಕ್ಸ್ಟ್ ಆಶೀರ್ವಾದ ತಗೊಳ್ಳೋಣ ಅಂತ ಹೋದೆ. ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಿದ್ದಾಗ ತುಂಬ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಲಾಸ್ಟ್ ಅನಿಸುತ್ತೆ ಈ ಗಣೇಶ ನೋಡಿದ್ದು ನಾವು. ನೋಡಿ ಎಷ್ಟು ಡೆಕೋರೇಷನ್ ಎಷ್ಟು ಚೆನ್ನಾಗಿ, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಿಜವಾಗ್ಲೂ ಎಷ್ಟು ತುಂಬ ಖರ್ಚು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ವರ್ಷಕ್ಕೊಂದ್ಸರಿ ಬರೋದಲ್ವ, ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್, ಆ ಬೀದಿಯಲ್ಲಿ ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು, ಈ ಥರ ಕಾಂಪಿಟೇಷನಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಅಂತೂ ಸೂಪರಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿತ್ತು. ನಾನು ಅದಕ್ಕೆ ಮೇಲೆ ಲೈಟ್ಸ್ ಆಗಲಿ, ಸೈಡ್ ಲೈಟ್ಸ್ ಆಗಲಿ, ಅಲ್ಲಿ ಏನಾರು ಸ್ಪೆಷಲ್ ಇದ್ರಲ್ಲಿ ಜಾಸ್ತಿ ಜೂಮ್ ಮಾಡಿ ಜಾಸ್ತಿ ವಿಡಿಯೋ ಹಿಡ್ದಿದ್ದೀನಿ. ಮಕ್ಕಳು ಕುತ್ಕೊಂಡು ಫೋಟೋ ತಗೊಳ್ಳೋಣ ಅಂತ ಅವರಿಬ್ಬರು ಮಾತಾಡ್ಕೊಳ್ತಿದ್ರು. ಪಾಪಾಚಿ ಕುತ್ಕೊಂಡು ಅದಕ್ಕೆ ನಮ್ಮ ಮನೆಯವ್ರು ಇಬ್ಬರನ್ನೂ ಕುಂದಿಸ್ಬಿಟ್ಟು ಫೋಟೋ ತೆಗಿತಾಯಿದ್ರು, ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅಂದರೆ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸಿತ್ತು. ಕ್ಯಾಮ್ರಾದಲ್ಲಿಗಿಂತ ರಿಯಲ್ ನೋಡೋದಕ್ಕೆ ಲೈಟಿಂಗ್ಸ್ ಆಗಲಿ, ಹೂವು ಆಗಲಿ, ಡೆಕೋರೇಷನ್ಗೆ ಅಂತೇಳಿ ಒಂಥರ ನಿಜವಾಗ್ಲೂ ಯಾವುದೋ ಒಂದು ದೊಡ್ಡ ಫಂಕ್ಷನಿಗೆ ಮಾಡ್ತಾರಲ್ಲ ಆ ಥರ ಡೆಕೋರೇಷನ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ನಾನು ಸುಳ್ಳು ಹೇಳ್ತಿಲ್ಲ, ನಾನು ನೋಡೇ ಇಲ್ಲ ಇದು. ಯಾಕಂದರೆ ಗೊತ್ತಿರುತ್ತೆ ಕೆಲವ್ರು ಕೊಟ್ಟರು ಕೂಡಲಿ ನಮ್ಮ ಕಡೆ ನೋಡ್ತಿರೋ ವೀಡಿಯೋಸ್ ಈ ಥರ ಇಷ್ಟೊಂದು ಖರ್ಚು ಮಾಡಿಬಿಟ್ಟು ಇಷ್ಟೊಂದು ಇದರಲ್ಲಿ
ಕುಂದಿಸಲ್ಲ ನಮ್ಮ ಕಡೆ ಅಷ್ಟು, ಹಂಗಾಗಿ ನನಗೆ ಸ್ಪೆಷಲ್ ಅನ್ನಿಸ್ತು. ನಿಮಗೂ ಕೂಡ ಇಷ್ಟ ಆಗಿದರೆ ಒಂದು ವಿಡಿಯೋ ನೋಡಿಬಿಟ್ಟು ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ನಂದಾದೀಪ ಚಾನಲನ್ನು ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ, ತುಂಬ ಅಂದರೆ ನೋಡಿ ಎಷ್ಟು ವೆರೈಟಿ ನನಗಂತೂ ನಿಜವಾಗ್ಲೂ ಗೊತ್ತಾ, ಖುಷಿ ಅಂದರೆ ಖುಷಿ ಆಗೋಯ್ತು ನನಗೆ. ಸೊ ಹಂಗಾಗಿನೇ ಇದನ್ನೊಂದು ಅಪ್ಲೋಡ್ ಮಾಡಿದ್ರೆ ಮೆಮೊರೀಸ್ ಇರುತ್ತೆ, ನಾವು ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರೂ ಅಂತ ಖುಷಿ ಆಯಿತು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.